ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಅವರೆಕಾಳು ಪಲ್ಯ. ಗ್ರೇವಿ ಮಾಡಿಬಿಟ್ಟು ಅವರೆಕಾಳು ಪಲ್ಯನ ಮಾಡ್ಕೋತಾ ಇದ್ದೀವಿ ನೋಡಿ. ತುಂಬ ಸಖತ್ತಾಗಿದೆ. ನೀವು ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವು ಬೇಕಾಗಿರುವ ಸಾಮಗ್ರಿಗಳು. ತುಂಬ ಟೇಸ್ಟಿಯಾಗಿದೆ ನೋಡಿ ಅವರೆಕಾಳು ಪಲ್ಯ. ಇದು ರೊಟ್ಟಿ, ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿದೆ. ಮತ್ತು ಇದು ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಸಖತ್ತಾಗಿದೆ ನೋಡಿರಿ. ಅವರೆಕಾಳು ಸೀಸನಲ್ಲಿ ಈಗ ಒಂದ್ಸರಿ ಮಾಡ್ಕೊಂಡು ನೋಡಿ ಈ ಥರ ಪಲ್ಯನ. ನಾನು ಒಂದು ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಹಾಕ್ಕೊಂಡು ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ್ರಿ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಮರೆಯಲ್ಲ ನೋಡ್ರಿ ನೀವು. ಇವಾಗ ಅದಕ್ಕೆ ಒಂದು 3/4 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರೀ, ಒಂದು ಚಿಟಿಕೆ. ಬೇಗ ಬೇಯುತ್ತೆ ಅಂದು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ 4 ಸೀಟಿ ಬಂದರೆ ಸಾಕ್ರಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ದೊಡ್ಡ ಹೋಳು ಹೆಚ್ಕೊಂಡಿದ್ದೀನಿ ರೀ. ಒಂದು ಈರುಳ್ಳಿನ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಟೊಮೆಟೊನ ತೊಳೆದು ಹೆಚ್ಕೊಂಡಿದ್ದೀನಿ ದೊಡ್ಡ ಪೀಸು. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ, ಕಟ್ ಮಾಡಿ. ನೀವು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ ಹಸಿಮೆಣ್ಸಿನ್ಕಾಯಿನ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ. ರುಬ್ಬೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ್ರಿ ಇದನ್ನು. ನೋಡಿ ಈ ಥರ ನೈಸಾಗಿರಲಿ. ಇವಾಗಿದು ಕುಕ್ಕರು ಕುದೀತು ನೋಡ್ರಿ. ಸೀಟಿ ಬಂತಲ್ಲ, 4 ಸೀಟಿ ಹೊಡಿಸ್ಕೊಂಡಿದ್ದೀನಿ ರೀ. ಕುಕ್ಕರ್ ಅದು ಸೀಟಿ ಇದು ಹವಾ ಹೋದ್ಮೇಲೆ ತಕ್ಕೊಳ್ರಿ. ನೋಡಿ ಇವಾಗ ಹೆಚ್ಚಿಗೆ ತೋರಿಸ್ತೀನಿ ನೋಡ್ರಿ. ಮೆತ್ತಗೆ ಕುದ್ದಾವ ನೋಡ್ರಿ 4 ಸೀಟಿಗೆ. ಆ ಥರ ಇರ್ಲಿ ರೀ. ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಕಡಾಯಿನ ಇಟ್ಕೊಳ್ಳೋಣ ಒಗ್ಗರಣೆಗೆ. ನಾನು 2 ಚಮಚ ಎಣ್ಣೆ ಮತ್ತು 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಇದು ಗ್ರೇವಿ ಟೇಸ್ಟ್ ಕೊಡುತ್ತೆ ರೀ, ಸಖತ್ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಜೀರಿಗೆ ಚಟಪಟ ಸಿಡಿದ ಮೇಲೆ ನಾನು 2 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ರೀ. ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಉರಿನ ಸಣ್ಣಗೆ ಇಟ್ಕೊಳ್ರಿ. ಇವಾಗ ಈರುಳ್ಳಿನ ಕೈಯಾಡಿಸ್ಕೊಂಡು ಬೇಯಿಸ್ಕೊಳ್ಳಿ. ಕಲರ್ ಚೇಂಜ್ ಆಗ್ಬೇಕು, ಈರುಳ್ಳಿ ಮೆತ್ತಗೆ ಬೇಯಬೇಕು ರೀ. ನೋಡಿ ಈ ಥರ ಚಮಚೆಯಿಂದ ಕೈಯಾಡಿಸ್ಕೊಂಡು ಈರುಳ್ಳಿಗೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಈರುಳ್ಳಿ ಚೇಂಜ್ ಆಯಿತು ಕಲರು. ಇವಾಗ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ್ರಿ. ರುಬ್ಬಿದ್ದು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ರುಬ್ಕೊಂಡ್ರಲ್ಲ ಆಗಲ್ಲೇ ಅದನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿದು ಹಾಕ್ಕೊಂಡು ರುಬ್ಕೊಂಡಿವಲ್ರಿ, ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಉರಿ ಸಣ್ಣಗೆ ಇಟ್ಕೊಳ್ರಿ. 1 ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಕೈಯಾಡಿಸ್ಕೊಂಡು ಹುರ್ಕೊಳ್ಳೋಣ. ನೋಡಿ ಎಷ್ಟು ಘಮ್ ಅಂತ ವಾಸನೆ ಬರ್ತಾಯಿದೆ ನೋಡಿ. ಸಖತ್ತಾಗಿರುತ್ತೆ ರೀ. ಈ ಥರ ಗ್ರೇವಿ ಮಾಡ್ಕೊಂಡು ನೀವು ಅವರೆಕಾಳು ಪಲ್ಯ ಮಾಡ್ಕೊಂಡ್ರೆ ಅಂದ್ರೆ ರೊಟ್ಟಿ, ಚಪಾತಿ, ಅನ್ನಕ್ಕೆ, ಪೂರಿಗೆ, ದೋಸೆಗೆ ಮತ್ತು ಅಕ್ಕಿ ರೊಟ್ಟಿಗಂತೂ ತುಂಬ ಸಖತ್ತಾಗಿದೆ ನೋಡಿ ಇದು ಅವರೆಕಾಳು ಗ್ರೇವಿ. ಅವರೆಕಾಳನ್ನ ಈಗ ಕುದಿಸಿದ್ದು ಕುಕ್ಕರಲ್ಲಿ ಕುದಿಸಿದ್ರಲ್ಲ, ನೀರು ಸಮೇತನ ಹಾಕ್ಕೊಳ್ಳೋಣ್ರಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದೇ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಮತ್ತು ಬೇರೆ ನೀರೇನು ಹಾಕ್ಕೊಳ್ಳೋದು ಬೇಡ್ರಿ. ಅವರೆಕಾಳು ಕುದಿಸ್ಕೊಂಡಿದ್ದು ನೀರು ಇತ್ತಲ್ರಿ, 3/4 ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸ್ಕೊಂಡಿದ್ರಲ್ಲ, ಅದನ್ನೇ ಹಾಕ್ಕೊಂಡ್ಬಿಡೋಣ ಇದಕ್ಕೆ. ಮತ್ತೇನು ಬೇರೆ ನೀರು ಹಾಕ್ಕೋಬೇಡ್ರಿ, ಇದು ಸರಿ ಹೋಗುತ್ತೆ ಇದಕ್ಕೆ. ನೋಡಿ ಕುದೀತಾ ಇದೆ ನೋಡಿ. ತುಪ್ಪ ಹಾಕ್ಕೊಂಡ್ರಲ್ಲ ಇದಕ್ಕೆ ಒಗ್ಗರಣೆಗೆ ಘಮ್ ಅಂತ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ನೋಡಿ ಇದು. ನೀವು ಈ ಥರ ಅವರೆಕಾಳು ಗ್ರೇವಿ ಮಾಡ್ಕೊಂಡ್ರೆ ಅಂದ್ರೆ ರುಚಿ ಮರೆಯಲ್ಲ ನೋಡಿರಿ. ಈಗ ಸೀಸನ್ ಅಲ್ರಿ ಇದು. ಈ ಥರ ಒಮ್ಮೆ ಗ್ರೇವಿ ಮಾಡಿಕೊಡ್ರಿ ಅವರೆಕಾಳದ್ದು. ಮಾಡ್ಕೊಂಡು ತಿಂದು ನೋಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ರುಚಿ ಹೇಗಿದೆ ಅಂತ ಹಾಕಿ. 1 ಚಮಚ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆವಾಗ ನೋಡಿ ಉಪ್ಪು ಹಾಕ್ಕೊಂಡಿದ್ವಲ್ರಿ, ರುಬ್ಬಕ್ಕೆ ಒಂಚೂರು ಮತ್ತು ಬೇಯೋದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಚಿಟಿಕೆ ಅಷ್ಟು ನೋಡಿ ಹಾಕ್ಕೊಡ್ರಿ ಇದಕ್ಕೆ. ಈಗ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಘಮ್ ಅಂತ ಇದೆ ನೋಡಿ ಇದು ಅವರೆಕಾಳು ಗ್ರೇವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಉದುರಿಸ್ಕೊಂಡು ಕಾಯಿಸ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ಪಲ್ಯ, ತುಂಬ ಟೇಸ್ಟಿಯಾಗಿದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಇದು ರೆಡಿ ಆಯ್ತಲ್ಲ, ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಪಲ್ಯನ. ಇವಾಗಿದು ರೆಡಿ ಆಯಿತು, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.